ಇದೆಲ್ಲ ನಿಮ್ಗೆ ಇವಾಗ ನೋಡಿ ಒಂಥರ ಮಣ್ಣು ಕಲರ್ ಕಾಣ್ತಾ ಇದೆ. ಎಲ್ಲ ಸುಟ್ಟೋಯ್ತು 4 ಜೊತೆ ಎಲ್ಲ ಬಿಚ್ಚಿ ರೋಡಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಬಂದು ಹೋದ್ಮೇಲೆ ನಿಮ್ಮ ಎನರ್ಜಿನೇ ಚೇಂಜ್ ಆಗಿರುತ್ತೆ. ಪ್ಲೀಸ್ ಎಲ್ಲ ತಿಗಕ್ಕೆ ಕರ್ಕೊಂಡ್ವಿ, ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಓಯೋ ಡ್ರೋನ್ ನೋಡಿ ಎಷ್ಟು ಚೆನ್ನಾಗಿದೆ ಕುರಿಗಳಲ್ಲಿ. ಈ ಟಗರಲ್ಲ ಇವೆಲ್ಲ? ಟಗರು. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾವು ಪ್ಯಾಂಗಾಂಗ್ ಲೇಕ್ ಮುಂದೆ ಸ್ಟೇ ಆಗಿದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಲೊಕೇಶನ್, ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಇಲ್ಲ ಸನ್ರೈಸ್ ಆಗಿದೆ ಇವಾಗ 6:30ಗೆಲ್ಲ ಆಲ್ರೆಡಿ ಸೂರ್ಯ ಮಿಜಿ ಮೇಲ್ ಬಂದ್ಬಿಟ್ಟವ್ರೆ. ಏನು ಬ್ಯೂಟಿಫುಲ್ ಆಗಿದೆ ಗುರು. ಯಾರು ಕೆರೆಗೆ ಇಳಿಬಾರ್ದು ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಬನ್ನಿ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆಲ್ಲ ಪ್ಲಾನ್ ಮಾಡಬೇಕು. ಎಷ್ಟು ವಿಸ್ತಾರವಾಗಿದೆ ನೋಡಿ. ಇದು ಚೈನಾಗೂ ಸೇರುತ್ತೆ ಇದು ಅಂತ ಹೇಳ್ತಾರೆ. ಅಂದರೆ ಅಷ್ಟು ದೊಡ್ಡದಾಗಿದೆ ಇದು ಪ್ಯಾಂಗಾಂಗ್ ಲೇಕ್. 22-23 ಡಿಗ್ರಿ ಇದೆ, ಬಟ್ ಆದರೂ ಚಳಿ ಮಾತ್ರ ಸರಿ ಹೊಡಿತಾ ಇದೆ. ಇಲ್ಲೇ ವಾಶ್ರೂಮಲ್ಲಿ ಹೆಂಗೋ ಜುಗಾಡ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಏನು ಫೇಮಸ್ ಶೂಟಿಂಗ್ ಸ್ಪಾಟ್ ಇದೆಯಲ್ಲ ಆ ಪ್ಲೇಸ್ಗೆ ಹೋಗ್ತಾ ಇದೀವಿ. ಮುಂಚೆ ಇಲ್ಲೆಲ್ಲ ಗಾಡಿ ಬರ್ಬೋದಾಗಿತ್ತು. ನಾವು ಲಾಸ್ಟ್ ಟೈಮ್ ಆ ಕಡೆ ಹೋಗಿದ್ವಿ, ನಾನು ಹಿಮ ಬಂದಾಗ ಬೈಕಲ್ಲಿ. ಸುತ್ತ ನೋಡಿ ಫುಲ್ ಟ್ರೆಂಚ್ ಹೊಡೆದು ಬಿಟ್ಟಿದ್ದಾರೆ. ಒಂದು ಬೈಕ್ ಕೂಡ ಒಳಗಡೆ ಬರೋಂಗಿಲ್ಲ. ಏನೇ ಬಂದ್ರೂ ಸಹ ಅಲ್ಲೇ ರೋಡಲ್ಲಿ ಆ ಕಡೆ ಪಾರ್ಕಿಂಗ್ ಮಾಡಿದ್ರೆ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡೇ ಒಳಗಡೆಗೆ ಬರಬೇಕು. ಅಂದರೆ ಇಲ್ಲಿ ಜನಗಳಿಗೆ ಇದು ಪವಿತ್ರವಾದ ಕೆರೆ. ಲೇಕ್ ಅಂದರೆ ಕೆರೆ. ಸೊ ಇಲ್ಲಿ ನಿಮಗೆ ಚೇರು ಆಮೇಲೆ ಸ್ಕೂಟ್ರುಗಳು ಆ ಥರ ಎಲ್ಲ ಹಾಕಿದ್ದಾರೆ. ಬನ್ನಿ ಇವಾಗ ನಾನು ಸೆಂಟ್ರಲ್ಲಿ ಹೋಗ್ಬಿಟ್ಟು ನಿಮ್ಗೊಂದು ವ್ಯೂ ತೋರಿಸ್ತೀನಿ ಸುತ್ತ. ಇದೆಲ್ಲ ನಿಮ್ಗೆ ಇವಾಗ ನೋಡಿ ಒಂಥರ ಮಣ್ಣು ಕಲರ್ ಕಾಣ್ತಾ ಇದೆ, ಬಟ್ ಆ್ಯಕ್ಚುಲ್ ಆಗಿ ಇದೆಲ್ಲ ಫುಲ್ಲು ಬ್ಲೂ ಕಾಣುತ್ತೆ. ಆದರೆ ಮುಂದ್ಗಡೆ ಎಲ್ಲರೂ ಹೋದ್ರೆ ನಿಮಗೆ ಒಂದು ಕಡೆ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ನೀವು ಮಾರ್ನಿಂಗ್ ನಾನು ಏನು ನಿಮಗೆ ವ್ಯೂ ತೋರಿಸಿದ್ದಲ್ಲ ಅದರಲ್ಲಿ ನೀವು ನೋಡಿರ್ಬೋದು, ಫುಲ್ಲು ಬ್ಲೂ ಅಂದರೆ ಬ್ಲೂ ಇದೆ. ಲಾಸ್ಟ್ ಟೈಮ್ ನಾವು ಬಂದಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಬ್ಲೂ, ಅಂದರೆ ಅಷ್ಟು ಖುಷಿ ಆಗೋದು ನೋಡೋಕ್ಕೆ. ಇವಾಗ ನನಗೆ ಬೇಜಾರಾಗ್ತಿದೆ ನೋಡೋಕ್ಕೆ. ಆ ರೀತಿ ಎಲ್ಲ ಹಾಳಾಗ್ಬಿಟ್ಟಿದೆ, ಕಲರೇ ಚೇಂಜ್ ಆಗಿಬಿಟ್ಟಿದೆ. ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಫುಲ್ಲು ಬ್ಲೂ ಇತ್ತು ಇದು. ಆ ಕಡೆ ಎಲ್ಲ ಬ್ಲೂ ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಅಲ್ಲಿ ಇದು ಫುಲ್ ಕಂಪ್ಲೀಟ್ ಬ್ಲೂ ಇದ್ದಿದ್ದು ಎಲ್ಲ ಬ್ರೌನ್ ಆಗ್ಬಿಟ್ಟಿದೆ, ಎಲ್ಲ ಗಬ್ಬೆದೋಗ್ಬಿಟ್ಟಿದೆ. ಬಟ್ ಆ ಸೈಡ್ ಏನಿದೆಯಲ್ಲ ಇದರ ಆ ಕಡೆ ಅಲ್ಲಿ ರೋಡ್ ಇದೆ, ಆ ಕಡೆ ಹೆಂಗೆ ಬರೋದು ಗೊತ್ತಿಲ್ಲ. ಬಟ್ ಸೊ ಇದು ಬಂದ್ಬಿಟ್ಟು ಇಂಡಿಯಾ ಮತ್ತು ಚೈನಾ ಎರಡಕ್ಕೂ ಕೂಡ ಈ ಪ್ಯಾಂಗಾಂಗ್ ಲೇಕ್ ಟಚ್ ಆಗುತ್ತೆ. ಆ ಥರ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದೆಲ್ಲ ಇನ್ನು ರಿಸರ್ಚ್ ಮಾಡಿ ಎಷ್ಟು ದೊಡ್ಡದಿದೆ ಏನು ನೋಡಿಲ್ಲ. क्या च्युइंगम है अंकल जी? ये इधर का च्युइंगम है क्या? देसी च्युइंगम है। देसी च्युइंगम. आपका नाम? ओंगचुक. हाँ। ओके, कितने साल से आप इधर? मैं यहीं का ही पैदाइश है। यही से पैदा है? हाँ, मेरा Okay. माता पिता बूढ़ा बूढ़ी सब यहाँ का पैदाइश है। कितना साल है आपका अंकल? मेरा 73। 73. Yes. बहुत ಸ್ಟ್ರಾಂಗ್ है आप. ನಾವೆಲ್ಲ 73ಗೆ ಹಿಂಗೆ ಇದ್ರೆ ನಮ್ಮಷ್ಟು ಲಕ್ಕಿ ಯಾರು ಇರಲ್ಲ. ನೋಡ್ಬೋದು ಇದೆಲ್ಲ ಸ್ಕೂಟರ್ಗಳು. ಸ್ಕೂಟರ್ ಚಾಲು नहीं होगा ना, सिर्फ फोटो के लिए ना अंकल? सिर्फ फोटो के लिए है ये पूरा. ನೋಡಿ ಪ್ಯಾಂಗಾಂಗ್ ಲೇಕ್ ಬಂದ್ವಿ, ಇಲ್ಲೆಲ್ಲ ಫೋಟೋ ತಗೊಂಡೋಗೋಣ ಅಂತ. ಬೆಂಗಳೂರಿಂದ ನಮ್ಮ ಬ್ರದರ್ ಸಿಕ್ಕಿದ್ದಾರೆ. ಹಾಯ್ ಬ್ರೋ, ನಿಮ್ಮ ಹೆಸರು ಬ್ರೋ? ದರ್ಶನ್. ಡಿ ಬಾಸ್ ದರ್ಶನ್. ನನ್ನ ವಿಡಿಯೋದಲ್ಲೆಲ್ಲ ಬರೀ ಡಿ ಬಾಸ್ ಫ್ಯಾನ್ ಅಂತಾನೆ ಆಗ್ತಾ ಇದಾರೆ ನೋಡಿ. ಇಲ್ಲೊಬ್ರು ಡಿ ಬಾಸ್ ಫ್ಯಾನ್ ಸಿಕ್ಕಿದ್ದಾರೆ. ಹಾಯ್ ಬ್ರೋ. ನಿಮ್ಮ ಹೆಸರು? ಶ್ರೇಯಸ್ ಅಂತನಾ? ಇಬ್ರು ಫ್ರೆಂಡ್ಸಾ ಬ್ರೋ? ಒಂದೇ ಏರಿಯಾ? 7 years. ಲಾಂಗ್ ಫ್ರೆಂಡ್ಶಿಪ್ ನೋಡಿ. ಇದು ಫ್ರೆಂಡ್ಶಿಪ್ ಗೋಲ್ ಅಂದ್ರೆ ಬ್ರೋ. ಅದೇ ಮತ್ತೆ ಹೆಂಗೆ ಯಾವತ್ತು ಬಿಟ್ರಿ ನೀವು ಬೆಂಗಳೂರು? 10 ದಿನ ಆಯ್ತಾ? ನಮ್ದು 13 ದಿನ ಅಲ್ಲ ಬೈ? 13 ದಿನ. ಓಕೆ, ಪರವಾಗಿಲ್ಲ. ನೀವು ಜಲ್ದಿ ಬಂದಿದ್ದೀರಾ ಇಲ್ಲಿಗೆ? ಬ್ರೋ ಅದು ಬೈಕ್ ಅಲ್ಲ, ನಾವು ಗಾಡಿ ತಂದು ಬಟ್ ಆದ್ರೂ ನಮಗೆ ಒಂದ್ 2-3 ಊರು ತುಂಬಾ ಬೇಜಾರು ಮಾಡ್ಬಿಡ್ತು ಬ್ರೋ. ನಿಜಾಮಾಬಾದ್, ಹೈದರಾಬಾದ್, ಹೌದಾ? ಯಪ್ಪ, ಸಖತ್ ಕಷ್ಟ ಆಗ್ಬಿಡ್ತು. ಇಂಟರ್ಸೆಪ್ಟ್ ಅಲ್ಲಿ ಡಬಲ್ಸ್ ಬಂದಿದ್ದಾರೆ ನೋಡಿ. ಗ್ರೇಟ್. ನಿನ್ನೆ ಒಂದ್ ಬ್ಯಾಗ್ ಸುಟ್ಟೋಯ್ತು ಬ್ರೋ. ಬಟ್ಟೆ ಎಲ್ಲ ಸುಟ್ಟೋಯ್ತು 4 ಜೊತೆ ಎಲ್ಲ ಬಿಸಾಕಿ ಇರೋ ಮುಟ್ಟಿ ಶರ್ಟ್ ನ ಇಬ್ರು ಬದಲಾಯಿಸ್ಕೊಂಡು ಹಾಕೊಂಡು. ಸೂಪರ್ ಅದು ಕ್ರೇಜಿ. ಒಳ್ಳೆ ಬಿಸಿಲು ಬರೋ ಜಾಗದಲ್ಲಿ ಬಟ್ಟೆ ಒಗಿತೀವಿ, ಹಾಕೊಂತೀವಿ ಅಷ್ಟೇ. ನಾವು ಅಷ್ಟೇ ಒಂದ್ 4 ಕಡೆ ಸ್ನಾನ ಮಾಡ್ಕೊಂಡ್ ಬಂದ್ವಿ. ಆಮೇಲೆ ಎಲ್ಲೂ ಆತರ ನೀರ್ ಸಿಕ್ಕಿಲ್ಲ, ಬಟ್ ಸಿಕ್ಕಾಪಟ್ಟೆ ಚಳಿ ಇತ್ತು ಬ್ರೋ. ನಾವ್ ಆ ಜಾಗ ದಾಟಿ ಈ ಜಾಗ ಜಮ್ಮು ಇಂದ ಈ ಕಡೆ ಬಂದ್ಬಿಟ್ರೆ ಸ್ನಾನ ಮಾಡಕ್ಕೆ ಆಗಲ್ಲ. ಈ ವೆದರ್ ಈ ನೀರಿಗೆ ಎಲ್ಲಾರು ಬಿಸಿನೀರ್ ಸಿಕ್ಕರೆ ಮಾಡ್ಕೊಬೇಕೆ ಹೊರತು ಈ ಐಸ್ ನೀರು ಕೈ ಟ್ರಾವೆಲಿಂಗ್ ಅದಕ್ಕಿಂತ ಹೊಡೆದು ಶರ್ತ್. ಬಟ್ ನೀವು ಟಾಸ್ಕ್ ನೀವು ಮಾಡಿದಿರೋ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ಬೇರೆ ಅರ್ಧಕ್ಕೆ ಹೋಗ್ಬಿಟ್ಟಿರೋರು. ಸೂಪರ್. ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಏನೋ ಇದೆಯಾ ಬ್ರೋ? ಹೇಳಿ ಬ್ರೋ ಇನ್ಸ್ಟಾಗ್ರಾಮ್ ಪೇಜ್. ಕನ್ನಡಿಗನ ಪಯಣ ಅಂತ. ಕನ್ನಡಿಗನ ಪಯಣ ಅಂತ ಪೋಸ್ಟ್ ಯಾವ್ದು ಮಾಡಿಲ್ಲ ಇನ್ನ. ಸೊ ಈಗ ಹೋದ್ಮೇಲೆ ಎಲ್ಲ ಎಡಿಟ್ ಮಾಡಿ ಇನ್ನೊಂದೇ ಪೋಸ್ಟ್ ಮಾಡಿ. ಓಕೆ, ಸೂಪರ್. ಅಂದ್ರೆ ಇವಾಗ ಇದ್ರ ಮೇಲೆ ಬಂದ್ರೆ ನೀವು ಜಮ್ಮು ಕಾಶ್ಮೀರ ಆ ಕಡೆ ಅಲ್ಲ, ನಮ್ಕಿಂತ ಇವರು 3 ದಿವಸ ಮುಂದೆ ಇದ್ದಾರೆ. ಬ್ರೇಕ್ ಲಿವರ್ ಕಟ್ ಆಗ್ಬಿಟ್ಟಿದೆ. ಹೆಂಗೆ ಓಡಿಸ್ತೀವಿ? ಗಾಡಿ ಬ್ರೇಕ್ ಲಿವರ್ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ
ಬ್ರೇಕ್ ಓವರ್ ಹಿಟ್ ಆಗಿ ಜಾಮ್ ಆಗ್ಬಿಡ್ತಿದೆ. ಹೌದೌದು ಇಲ್ಲ ಇಲ್ಲ ಸಿಗಲ್ಲ. ನಂದು ರಾಯಲ್ ಎನ್ಫೀಲ್ಡ್ ಇದು ಹಿಮಾಲಯನ್ ತಗೊಂಡ್ಬಂದಿದ್ದೆ. ಅದು ಪ್ರಾಬ್ಲಮ್ ಹೀಟ್ ಆದ್ರೆ ಫುಲ್ ಏನ್ ಸಿಗದೇ ಇಲ್ಲ. ಗುಂಪಲ್ಲಿ ಬಂದ್ರೆ ಹೆಂಗೋ ಗೋವಿಂದ ಮಾಡ್ಬೋದು. ಹೌದು ಯಾರು ಇರ್ತಾರೆ ಹಿಂದೆ ಮುಂದೆ ಮಾಡಕ್ಕೆ. ಒಂದು ಬೈಕ್ ಅಲ್ಲಿ ಫಸ್ಟ್ ರೈಡ್ ಇದೆ ಲಡಾಖೆ. ನನ್ನ ಲೈಫ್ ಅಲ್ಲಿ ಫಸ್ಟ್ ರೈಡ್ ಮಾಡಿದೆ ಇದು. ಎಲ್ಲೂ ಮಾಡಿಲ್ಲ ಬ್ರೋ ಮೆಮೊರೇಬಲ್ ಮೂಮೆಂಟ್ ಹಂಗಂದ್ರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ ನಾನು ಮಾಗಡಿ ರೋಡ್ ಅಷ್ಟೇ. ಸೂಪರ್ ಸೂಪರ್. ನೋಡಿ ಈ ತರ ಏನಾದ್ರು ಮಾಡ್ಬೇಕಂದ್ರೆ ಮಾಡ್ಲೇಬೇಕಷ್ಟೇ. ನೀವು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ಬೇಕಷ್ಟೇ. ಇದು ಮಾಡ್ತೀನಿ ಇದು ಹಾಗೆ ಆಗುತ್ತೆ ಅಂತ ಫಿಕ್ಸ್ ಆಗ್ಬಿಟ್ಟೇನೆ 100% ಹಾಗೆ ಆಗುತ್ತೆ. ಇಲ್ಲ ಅಂದ್ರೆ ಕಷ್ಟ. ಇಷ್ಟಪಟ್ಟು ತಗೊಂಡ್ ಬಟ್ಟೆಗಳು ಅದೇ ಸುಟ್ಟೋಯ್ತಲ್ಲ ಅಂತ. ಸರಿ ಅವಾಗ ಖುಷಿಯಾಗಿ ಬಂದ್ವಾ. ನೇನೆ ಮತ್ತೆ 2 ಜಾಕೆಟ್ ಸುಟ್ಟೋಯ್ತು. ಬ್ಯಾಗು ಜಾಕೆಟ್ 2 ಜರ್ನಿ ಮುಗಿಸ್ಬೇಕು. ಸಂಸ್ಕಾರ ಸರ್ಕಿಟ್ ನಿಲ್ಸಕ್ ಆಗಲ್ಲ. ಎಷ್ಟೋ ಜನ ರಿಟರ್ನ್ ಹೋಗ್ಬಿಡ್ತಾರೆ. ಬರೀ ಮೌಂಟೇನ್ ಸಿಕ್ನೆಸ್ ತಲೆನೋವಿಗೆ ರಿಟರ್ನ್ ಹೋಗ್ಬಿಡ್ತಾರೆ. ಅದು ಆಯ್ತಾ ಅಷ್ಟೇ ಅಂತೂ ಇಬ್ಬರಿಗೂ ಡ್ಯಾಮ್ ಬತ್ಕಲ ಅಂತ ಅನ್ಸೋಸಿಲ್ಲ ಬಸ್ಸಲ್ಲಿ. ಬ್ರೋ ಆ ತರ ನಾನು ಎಲ್ಲೂ ನೋಡಿಲ್ಲ. ಆ ತರ ಜಾಗ ನಮ್ಗೆ ಸಿಗೋದಿಲ್ಲ ಬಿಡಿ. ಇಲ್ಲಿ ಬರ್ಲೇಬೇಕು. ಹತ್ಬಿಟ್ಟಿದೀವಿ ಮೇಲ್ಗಡೆ ಹೆಲ್ಮೆಟ್ ಹಾಕಿದೀವಿ. ಫುಲ್ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬಿಟ್ಟಿದೆ. 17,000 ಫೀಟ್ ಮೇಲೆ ಇದೀವಿ. ಅಲ್ಲೇ ಬ್ರೇಕ್ ಇದಾಗ್ಬಿಡ್ತು. ಗಾಡಿ ಸೈಡ್ ಹಾಕಿ 10 ನಿಮಿಷ ಎಲ್ಲ ರೋಡಲ್ಲೇ ಕುತ್ಕೊಂಡ್ಬಿಟ್ಟಿದೆ. ಎಲ್ಲ ಬಿಚ್ಚಿ ರೋಡಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ. ನೀವು ಡೈಮಾಕ್ಸ್ ತಗೊಂಡಿದ್ರಾ? ಎಲ್ಲ ತಗೊಂಡಿದೀವಿ. ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ ಏನಾಗಿಲ್ಲ. ಈ ಸತಿ ತಗೊಂಡಿಲ್ಲ. ನನಗೂ ಒಂದ್ ಸ್ವಲ್ಪ ದೂರ ಫುಲ್ ಎಲ್ಲ ಹೆಡ್ ಏಕ್ ಹ್ಯಾಂಗ್ ಓವರ್ ಆದಂಗೆ ಆಗ್ಬಿಟ್ಟಿತ್ತು. ನೋಡಿ ಈ ತರ ಎಲ್ಲ ಅಡ್ವೆಂಚರಸ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಸಿಕ್ಕಾಬಟ್ಟೆ ಗ್ರೇಟ್. ಅಷ್ಟೇ ವಿಲ್ ಪವರ್ ಇರಬೇಕು, ಪ್ರಿಪ್ರೇಷನ್ ಇರ್ಬೇಕಷ್ಟೇ. ಬ್ಲೈಂಡ್ ಆಗು ಹಂಗಂಗೆ ಬರಕ್ಕಾಗೋದಿಲ್ಲ. ನಾನು ಮಾಡೇ ಹಾಗೆ ಆಗುತ್ತೆ ಅನ್ನೋ ಒಂದು ವಿಲ್ ಪವರ್ ಇಟ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡು ಬಂತು ಅಂದ್ರೆ ಇದು ಜಸ್ಟ್ ಮೌಂಟೇನ್ಸ್ ಬಿಟ್ರೆ ನಿಮ್ಗೆ ಏನು ಇಲ್ಲ ನೋಡಕ್ಕಿಲ್ಲಿ. ಬಟ್ ಅದೊಂದು ಅಚೀವ್ಮೆಂಟ್. ಇಲ್ಲಿ ಬಂದು ಹೋದ್ಮೇಲೆ ನಿಮ್ಮ ಎನರ್ಜಿನೇ ಚೇಂಜ್ ಆಗಿರುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ಲೋ ಲೆವೆಲ್ ಆಫ್ ಆಕ್ಸಿಜನ್ ನಮ್ಮ ಬಾಡಿ ಸೆಟ್ ಆಗುತ್ತೆ. ಅದಾದ್ಮೇಲೆ ನಾವು ಬೆಂಗಳೂರಿಗೆ ಹೋದ್ಮೇಲೆ ನಮ್ಗೇನೋ ಒಂದು ಫುಲ್ ಎನರ್ಜಿ. ಒಂದು 6 ತಿಂಗಳು 1 ವರ್ಷ ಅದೇ ಒಂದು ಹೈ ಎನರ್ಜಿಯಲ್ಲಿ ಇರ್ತೀವಿ. ಸೊ ಬನ್ನಿ ಆಯ್ತು, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಫೋಟೋಸ್ ಎಲ್ಲ ತಗೊಂಡ್ವಿ. ಇವಾಗ ಇಲ್ಲಿಂದ ಹೊರಡೋಣಂತೆ. ಲೆಟ್ಸ್ ಗೋ. ಎಲ್ಲ ತಿಗಕ್ ಕರ್ಕೊಂಡ್ವಿ. ಸಾರಿ ಲ್ಯಾಂಗ್ವೇಜ್ಗೆ, ಬಟ್ ತಿಕಾನಿ ಅನ್ಬೇಕು. ಇದೇನೇನ ಕೈತದೆ. ಸಖತ್ತಾಗಿತ್ತಪ್ಪ. ಸುಸ್ತಾಗೋಗ್ಬಿಡ್ತು. ಸೂಪರ್ ಆಗಿತ್ತು. ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಓಯ್ಯೋ ಡ್ರೋನ್ ಮರ್ತೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಡ್ರೋನೇ ಬಿಟ್ಟು ಹೋಗ್ಬಿಡ್ತೈತೆ ನಾನು. ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಓಡ್ಬಿಟ್ರು ಅವರು. अरे ओके ब्रो, सिकना भाई मिलते हैं ब्रो. आपका क्या है चैनल, नाम कुछ है क्या? कर्मा एडीवी. कर्मा एडीवी. ठीक है, मेरा कैंपिंग कैनेडी का है. इंस्टाग्राम में मैसेज करो, मैं भी करता हूँ. ठीक है, ओके ब्रो, ಸಿಗ್ತಾ. ಥ್ಯಾಂಕ್ ಯು. ಓಕೆ ಓಕೆ ಬ್ರೋ, ಸಿಗೋಣ ಬನ್ನಿ ಇಲ್ಲಿ. ಹಾಂ ಬ್ರೋ. 80,000 ರೂಪಾಯಿ ಡ್ರೋನ್ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾ ಇದ್ನಲ್ಲಪ್ಪ. ಇವಾಗ ನಾನು ಡಿವೈಡೆಡ್ ಬೈ 3 ಮಾಡ್ಬೇಕಾಗಿತ್ತು. ಆಮೇಲೆ ಡ್ರೋನ್ ಸೆಟ್ ತೆಗ್ದಿಲ್ವ ಎಲ್ಲರದು. ಏನ್ ಸೆಂಟು ಬೋಟ್ ಬೇರೆ ಇದೆ. ಆರ್ಮಿದು ಅನ್ಸುತ್ತಲ್ಲ. ಆರ್ಮಿ ಬೋಟ್ ಹೋಗ್ತಿದೆ ನೋಡಿ ಇಲ್ಲಿ. ಆ ಬೋಟ್ ಅಂದ್ರೆ ಕೆಳಗಡೆ ಎಲ್ಲ ಕ್ಲಿಯರ್ ಇದೆ, ಬ್ಲೂ ಇದೆ. ಮೇಲ್ಗಡೆ ಮಾತ್ರ ಆ ತರ ಕಾಣ್ತಾ ಇದೆ. ಗ್ಲೇಷಿಯರ್ ಇಂದ ಬಂದಿರೋದಕ್ಕೆ ನೀರು ಚೇಂಜ್ ಆಗಿರೋದ ಬ್ರೋ ಇದು? ಗ್ಲೇಷಿಯರ್ ಇಂದ ಧೂಳು ಎಲ್ಲ ಸೇರ್ಕೊಂಡ್ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಫುಲ್ಲು ಸ್ವಲ್ಪ ಬಿಸಿಲು ಬಿದ್ದರೆ ಸ್ವಲ್ಪ ಕಮ್ಮಿ ಆಗುತ್ತಂತೆ. ಬಟ್ ಫುಲ್ ಕಂಪ್ಲೀಟ್ ಕ್ಲಿಯರ್ ಆಗೋದಕ್ಕೆ ಸ್ವಲ್ಪ ಮನ್ಸು ಬೇಕಂತ. ನಾವಿಲ್ಲಿ ಎಂಡಲ್ಲಿ ಟೆಂಟ್ ಹಾಕಿದ್ವಿ ಇವತ್ತು. ಇವಾಗ ನೀಟಾಗಿ ಬ್ಲೂ ಸಿಗ್ತಾ ಇದೆ. ನಾವಿಲ್ಲಿ ಟೆಂಟ್ ಹಾಕಿದ್ದು ಈ ಜಾಗದಲ್ಲಿ. ವೇಟು ಆನ್ಲೆ ಬ್ಯಾಂಕಾಕ್ ಸರೌಂಡಿಂಗ್ ಇನ್ನು ಎಷ್ಟೊಂದು 20 ಕಿಲೋಮೀಟರ್ ಬಂದಿದ್ದೀವಿ ಬ್ರೋ? ಇಲ್ಲ ಅನ್ಸುತ್ತೆ. ಇಲ್ಲ ಬರ್ತಾ ಇದ್ರೆ ಹಂಗೆ ಪಕ್ಕದಲ್ಲೇ ಬರ್ತಾ ಇದೀವಿ. ಕೆರೆ ಪಕ್ಕನೇ, ಬ್ಯಾಂಕಾಕ್ ಕೆರೆ ಪಕ್ಕನೇ. ಇಲ್ಲೊಂದು ಕಡೆ ನಿಲ್ಲಿಸಿ ಬ್ರೇಕ್ಫಾಸ್ಟು ಮಾಡ್ಕೊಂಡು ಹೋಗೋಣ ಅಂತ. ಬ್ಲ್ಯಾಕ್ ಕಾಫಿ, ಬ್ರೆಡ್ ಆಮ್ಲೆಟು. ತುಂಬ ಸಿಂಪಲ್ ಆಗಿದೆ, ಅದಕ್ಕೆ 2 ಆರ್ಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ. ಎಲ್ಲಿ ತೋರಿಸಿದ್ವಿ ನೆಟ್ವರ್ಕು? ಇಲ್ಲೂ 0 ನೆಟ್ವರ್ಕು. ನಿಮ್ಮ ಮೊಬೈಲ್ ತೋರಿಸೋ ಮಗ? ಜಿಯೋನು ಇಲ್ಲ, ಏರ್ಟೆಲ್ ಇಲ್ಲ, ಎಲ್ಲ 0 ನೆಟ್ವರ್ಕು. ಚಿಂದ್ಬಿಟ್ಟಿದ್ವಿ ಚೆನ್ನಾಗಿ. ಕರೆಂಟ್ ಇಲ್ಲ, ಇಲ್ಲಿ ವೈಫೈ ಇಲ್ಲ, ಕರೆಂಟ್ ಇಲ್ಲ, ಹಾಟ್ಸ್ಪಾಟ್ ಇಲ್ಲ. ನನ್ನ ಹತ್ರ 300 ರೂಪಾಯಿ ಇದೆ. ನಿನ್ನ ಹತ್ರ 300 ರೂಪಾಯಿ ಇದೆಯಲ್ಲ, ಹುಡುಕಿದ್ರೆ ಕಲ್ಯಾಣ ಹತ್ರ ಏನೂ ಇಲ್ಲ. 300 ರೂಪಾಯಿ 600 ರೂಪಾಯಿ ಒಳಗಡೆ ಇದೆಲ್ಲ ಮುಗಿದ್ರೆ ಓಕೆ ಮಗ. ಇಲ್ಲ ಅಂದ್ರೆ 2 ರೌಂಡ್ ಟೇಬಲ್ ಕ್ಲೀನ್ ಮಾಡ್ಬಿಡೋಣ ನೀಟಾಗಿ. ಇದಕ್ಕೆ ಲೇಬರ್ 200 ರೂಪಾಯಿ ಬೈ. 200 ರೂಪಾಯಿ ಲೇಬರಾ? ಹಾಗೆ 2 ದಿವಸ 3 ಜನಕ್ಕೆ 600 ರೂಪಾಯಿ ಒಂದು ದಿನ ಪೂರ್ತಿ ಮಾಡಿದ್ರೆ. ಓಕೆ ನೋಡಿ ಅಲ್ಲಿ ಇದು ಸ್ಟ್ರೈಟ್ ಆ್ಯಕ್ಚುಲಿ ಚೈನಾ ಬರುತ್ತೆ ಅನ್ಸುತ್ತೆ. ಒಂದೇ ರೋಡ್ ಡ್ರಾಪ್ ಹೆಂಗಿದೆ ಅದು ಫುಲ್. ಆನ್ಲೆ ಕಡೆಗೆ ಹೋಗ್ತಾ ಇದ್ದೀವಿ. ಹೇಳಿದ್ನಲ್ಲ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳ್ದೆ, 50 ಕಿಲೋಮೀಟ್ರಿಗೆ ಲ್ಯಾಂಡ್ಸ್ಕೇಪ್ ಎಲ್ಲ ಚೇಂಜ್ ಆಗುತ್ತೆ. ಇದೆಲ್ಲ ಡ್ರಾಯಿಂಗ್ ಬುಕ್ಕಲ್ಲಿ ನೋಡೋ ಥರ ಇದೆ. ನಮಗೆ ಹಳೆ ಬುಕ್ಸಲ್ಲೆಲ್ಲ ಬರ್ತಿರ್ತಾರೆ ಆ ಥರ. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಬೈ ಆನ್ಲೆ? 110 ಕಿಲೋಮೀಟ್ರ್ ಇದೆ ಆನ್ಲೆ. ಏನು ಮಾಡ್ತಾರೆ, ಇನ್ನರಲ್ಲಿ ಏನು ಪರ್ಮಿಟ್ ಮಾಡಿಸ್ಕೊಳ್ಳೋಕ್ಕೆ ಹೋಗಲ್ಲ.
ಓಕೆನಾ. ಬಟ್ ನೋಡಿ ನಮಗೆ ಎಲ್ಲೂ ಹಿಡ್ದಿಲ್ಲ ಇದರ್ ಲೈನ್ ಪರ್ಮಿಷನ್, ಇಲ್ಲಿ ಚೆಕ್ ಮಾಡಿದ್ರು ಆರ್ಮಿ ಅವರು ಈ ಕಡೆ ಹಾನ್ಲೆಗೆ ಹೋಗ್ಬೇಕಾದ್ರೆ. ಹಂಗಾಗಿ ಆ ಒಂದು ಇದ್ರ ಮೇಲೆ ಕೆಲವರು ಮಾಡಿಸ್ಕೊಳಕ್ ಹೋಗಲ್ಲ, ಬಟ್ ಕಂಪಲ್ಸರಿ ಮಾಡಿಸ್ಕೊಂಡ್ ಬನ್ನಿ. ಅದೇನು ನಮ್ಮ 3 ಜನಕ್ಕೆ 1800 rupees ಏನೋ ಆಯ್ತದ, 600-800 ಏನೋ. ಬಟ್ ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ದೋಣಿಯಲ್ಲಿ ಆಗಿದ್ದೇನೋ ನನ್ನೆದೆಯ ಭಾರ, ಕಂಡಿದ್ದೇನೋ ನಂಬಾದ ತೀರ, ಗಾಲಿನ ಮಗುವಾಗುವೆ ಮನಸಾಯಿತೇನೋ. ನೋಡಿ ಎಷ್ಟು ಚೆನ್ನಾಗಿದೆ ಕುರಿಗಳಲ್ಲಿ. ಟಗರಲ್ಲ ಇವೆಲ್ಲ? ಟಗರು ಮರಿ ನೋಡಿ ಎಷ್ಟು ಕ್ಯೂಟ್ ಇದೆ ಇದು. ಚೇತನ್ ಮರಿಗಳು, ಟಗರು ಮರಿಗಳು. ಅದು ಕುರಿಗಳು ಬಂದು ಮೀಟ್ ಪರ್ಪಸ್ ಅಲ್ಲ ಅಂತೆ. ಮತ್ತೆ ಪಸ್ಮಿನಾ ಅಂತ ನಾವು ಮೊನ್ನೆ ಶಾಲ್ ತಗೊಂಡ್ವಲ್ಲ, ಅದ್ರದ್ದು ಬರೀ ಇದನ್ನ ಸಾಕಿ ಅದ್ರ ಕೂದಲು ತೆಗಿತಾ ಇರ್ತಾರಂತೆ ಸಾಯ ತನಕ. ಟ್ರಿಮ್ ಮಾಡ್ಕೊಂಡು ಅದನ್ನ. ಇನ್ನೊಂದು ಪ್ಲಸ್ ಏನು ಅಂತಂದ್ರೆ ಇದು ಗೌರ್ಮೆಂಟ್ ಮಾಡ್ತಿರೋದು. ಅವರು ಗೌರ್ಮೆಂಟ್ ಪರ್ಮನೆಂಟ್ ಎಂಪ್ಲಾಯ್ ಅಂತೆ. ಕುರಿ ಸಾಕೋದಕ್ಕೆ 40,000 ರೂಪಾಯಿ ಸ್ಯಾಲ್ರಿ ಅಂತ ಅವ್ರಿಗೆ. 40,000 ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಒಂದೊಂದು ಗುಂಪಿಗೆ ಅಂತ ಹೇಳಿ 200 ಕುರಿ ಒಬ್ರು ಕೊಟ್ಬಿಡ್ತಾರಂತೆ. ಎಂಟ್ರಿ ಆಗ್ತಿದೀವಿ. ಇಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಕೇಳ್ತಾರೆ ನೋಡಿ, ಗಾಡಿಗಳೆಲ್ಲ ನಿಲ್ಸ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಪರ್ಮಿಟ್ ತೋರಿಸ್ಬಿಟ್ಟು ಇಲ್ಲಿಂದ ನಾವು ಫರ್ದರ್ ಮೂವ್ ಆಗ್ತೀವಿ. ಸೊ ಹಂಗಾಗಿ ನೋಡಿ ಕೆಲವರೆಲ್ಲ ಹಂಗೆ ಬಿಟ್ಟು ಬಂದು ಪರ್ಮಿಟ್ ಮಾಡಿಸ್ಕೊಳಕ್ ಹೋಗಲ್ಲ, ಇಲ್ಲಿ ಬಂದ್ಮೇಲೆ ಸಫರ್ ಮಾಡ್ತೀವಿ. ಆ ಪರ್ಮಿಟ್ ಅಲ್ಲಿ ಆಪ್ಷನ್ಸ್ ಬರ್ತವೆ, ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ರೆ ನಾವು ಹೋಗ್ತೀವೋ ಬಿಡ್ತೀವೋ, ಬಟ್ ಎಲ್ಲ ಸೆಲೆಕ್ಟ್ ಆಗಿದ್ರೆ ಬೆಟರ್, ಸೇಫರ್ ಪ್ಲೇಸ್. ಓಕೆ, ಸೊ ಇಲ್ಲಿ ನಾವೇನ್ ಪರ್ಮಿಟ್ ತಗೊಂಡಿರ್ತೀವಲ್ಲ, ಆ ಪರ್ಮಿಟ್ ನ ಎಂಟ್ರಿ ಮಾಡಿಸಿ ನೆಕ್ಸ್ಟ್ ಮುಂದುವರಿಬೇಕು. ನಾವು ಆಕ್ಚುಲಿ ಈ ಕಡೆ ಲೆಫ್ಟ್ ಹೋಗ್ಬೇಕು, ಡೀಸೆಲ್ ಕಡಿಮೆ ಇದೆ, ಹಂಗಾಗಿ ಮುಂದೆ ಹೋಗಿ ಟಾಪ್ ಅಪ್ ಮಾಡಕ್ ಗಾಡಿಯಲ್ಲಿ ನಡೆಸ್ತಾ ಇದ್ದೀನಿ. ಫುಲ್ ಊಟ ಕೊಡಿಸಿ ಕರ್ಗೋಯ್ತು, ಊಟ ಎಲ್ಲ ಕರ್ಕೋಗ್ಬಿಡ್ತದೆ ಟಾಪ್ ಅಪ್ ಮಾಡಿದ ಫೋರ್ಸ್ಗೆ. ಇಲ್ಲಿ ಎಕ್ಸ್ಪರ್ಟ್ ರೈಸ್ ತಗೋತಾ ಇದೀವಿ, ಏನ್ ಮಾಡಕ್ಕಾಗಲ್ಲ. ಹೋದ್ ಕಡೆ ಹೆಂಗಿದೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಹೊಟ್ಟೆ ನಮ್ದು ಹೊಟ್ಟೆ ಬದುಕ್ಬೇಕಲ್ಲ. ಇಲ್ಲಿ ರಾಜ್ಮಾ ತಗೊಂಡಿದೀವಿ. ನನಗೆ ಯಾಕೋ ಸ್ಪೂನಲ್ಲಿ ತಿನ್ನಕ್ಕೆ ಮನುಷ್ಯ ಬರ್ತಲ್ಲ, ಕೈಯಲ್ಲಿ ತಿಂದ್ರೇ ಮಜಾ. ಸೊ ನಾನು ಮೊನ್ನೆ ಎಲ್ಲ ಈ ಕಡೆದು ಬಾತ್ರೂಮ್ ಬಗ್ಗೆ ಮಾತಾಡ್ತಾ ಇದ್ದೆ, ದೂರದಿಂದ ತೋರಿಸ್ತಾ ಇದ್ದೆ ಈ ಕಡೆ ಬಾತ್ರೂಮ್ ಹೆಂಗಿರುತ್ತೆ ಅಂತ. ಇಲ್ಲೊಂದ್ ಕಡೆ ತುಂಬಾ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಬಾತ್ರೂಮ್ ಹೆಂಗಿರುತ್ತೆ ಅಂತ. ತುಂಬಾ ವಿಯರ್ಡ್ ಆಗಿರುತ್ತೆ ನೋಡೋರ್ಗೆ, ಬಟ್ ಒಂದು ನಾಲೆಜ್ ವಿಡಿಯೋ ಅಷ್ಟೇ. ಹಿಂಗಿರುತ್ತೆ ಬಾತ್ರೂಮು. ನಾನು ಹೇಳಿದ್ನ ನಿಮ್ಗೆ 4 ಅಡಿ ಮೇಲಿರುತ್ತೆ ಹೈಟು. ಬಾತ್ರೂಮ್ ಹಿಂಗೆ ಹತ್ತೋದ್ರೆ ಅಲ್ಲಿ ಹಿಂಗೆ ತೂತ ಇರುತ್ತೆ, ಅಯ್ಯೋ ಗಬ್ಬು ವಾಸನೆ. ಅಲ್ಲಿ ಕೂತ್ಕೊಂಡು ಮಾಡ್ಬಿಟ್ಟು ಪಕ್ಕದಲ್ಲಿ ಮಣ್ಣಿರುತ್ತೆ, ಆ ಮಣ್ಣು ಅದ್ರಲ್ಲಿ ಹಾಕ್ಬೇಕು. ಇದೆಲ್ಲ ಕಕ್ಬಿಡು. ಯೂಶಲ್ ಆಗಿ ನೀರು ತಗೊಂಡೋಗ್ಬೇಕು, ಆಮೇಲೆ ಅಲ್ಲೇ ಮಣ್ಣಿಟ್ಟಿರ್ತಾರೆ, ಹೇತ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ತೊಳ್ಕೊಂಡು ಬರ್ಬೇಕು. ಆ ಥರ ಎಲ್ಲ ಸ್ಟಿಕ್ಕರ್ ಹಾಕಿದ್ದಾರೆ. ಇದೊಂದು ಖುಷಿ, ನಾವು ಇಲ್ಲಿ ಬಂದ್ಬಿಟ್ಟು ಈ ಥರ ಸ್ಟಿಕ್ಕರ್ ಹಾಕೋದು ಅಂದರೆ ಇಲ್ಲಿ ನಮ್ಮವ್ರು ಯಾರು ನೋಡ್ತಾರೆ, ಆ ಥರ ಇರುತ್ತೆ ಅಂತ. ಕ್ಯಾಂಪಿಂಗ್ ಕನ್ನಡಿಗ ಸ್ಟಿಕ್ಕರ್ ಇಲ್ಲಿ ಹಾಕ್ತೀನಿ. ವರ್ಲ್ಡ್ಸ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ರಿಟೇಲ್ ಔಟ್ಲೆಟ್ ಅಲ್ಲಿ ನಿಮ್ಮ ಕ್ಯಾಂಪಿಂಗ್ ಕನ್ನಡಿಗ ನಾನು ಬಂದಿದ್ದೆ ಅಂತ. ಇವಾಗ ಹಾನ್ಲೆ ಅಬ್ಸರ್ವೇಟ್ರಿಗೆ ಬಂದಿದ್ದೀವಿ. ಇದೆ ಅಬ್ಸರ್ವೇಟ್ರಿ. ಮತ್ತೆ ಇಲ್ಲಿ ಕೆಳಗಡೆಯಿಂದ ಇಲ್ಲೆಲ್ಲೋ ಒಂದ್ ಕಡೆ ನಾರ್ಮಲ್ ಆಗಿ ನೈಟ್ ಸ್ಟೇ ಆದ್ರೆ ಸಾಕಂತೆ. ಮೇಲ್ಗಡೆ ಸ್ಕೈ ನೋಡಿದ್ರೆ ನ್ಯಾಚುರಲ್ ಆಗಿ ಸ್ಟಾರ್ಸ್ ಎಲ್ಲ ಕಾಣುತ್ತೆ. ಇಲ್ಲಿ ಇನ್ಫಾರ್ಮೇಶನ್ ಹಾಕಿದ್ದಾರೆ ಏನೇನಿತ್ತು ಅಂತ ಹೇಳ್ಬಿಟ್ಟು. ಹಿಮಾಲಯನ್ ಟೆಲಿಸ್ಕೋಪ್ ಇಲ್ಲಿದೆ. ಮೇಲ್ಗಡೆ ಹೋಗೋಣ ಮನೆ. 5:30 ಕ್ಲೋಸಿಂಗ್ ಇದು. ಇಲ್ಲಿಂದ ಓಪನ್ ಆಗಿ ಅಲ್ಲಿಂದ ಕಲೆಕ್ಟ್ ಮಾಡಿ ಅಲ್ಲಿಂದ ಕೆಳಗಡೆ ಸಿಸ್ಟಮ್ ಇದೆ, ಸಿಸ್ಟಮ್ ಆಗಿ ನೋಡ್ಬೋದು. ಇದು ಅಲ್ಲಿಂದ ಕಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಸಿಸ್ಟಮ್ ಕಳಿಸುತ್ತೆ. ಇದು ಆ್ಯಕ್ಚುಲಿ ಹಿಂಗೆ ರೊಟೇಟ್ ಆಗುತ್ತೆ, ಹಿಂಗೆ ರೈಟ್ ಲೆಫ್ಟ್ ರೊಟೇಟ್ ಆಗಿ ಅಲ್ಲಿ ಇಮೇಜ್ನ ಕ್ಯಾಪ್ಚರ್ ಮಾಡಿ ಕ್ಯಾಮ್ರಾ ಥರ ಇದು ಅದನ್ನು ಕೆಳಗಡೆ ಸಿಸ್ಟಮಲ್ಲಿ ಎಂಟ್ರಿ ಆಗುತ್ತೆ. ಸ್ಟಾಫ್ಸ್ ಯಾರು ಇಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇಲ್ಲಿ ಇದ್ದಾರೆ ನೋಡೋಣ, ಬಟ್ ಅಲ್ಲಿ ಒಂದು ಸಿಸ್ಟಮ್ ಹಿಡಿದ್ರೆ ರೈಟ್ ಲೆಫ್ಟ್ ಕ್ಲಿಕ್ ಮಾಡ್ತಾ ಇದ್ರೆ ನಾವೇ ಹಂಗೆ ನೋಡ್ಬೋದು. ಸೊ ಇಲ್ಲಿಂದ ನಿಮಗೆ ನೈಟ್ ಆ್ಯಕ್ಚುಲಿ ಸ್ಟಾರ್ ಗೇಜಿಂಗ್ ಮಾಡ್ಬೋದು ಅಂತ. ಕೆಳಗಡೆ ಹೋದರೆ ಅದೊಂದು ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಅಲ್ಲಿಗೆ ಹೋದರೆ ಆರಾಮಾಗಿ ಒಳ್ಳೆ ಸ್ಟಾರ್ ಗೇಜಿಂಗ್ ಎಲ್ಲ ಮಾಡ್ಬೋದು. ಆ್ಯಕ್ಚುಲಿ ಟೆಕ್ನಿಷಿಯನ್ ಇದ್ದರೆ ಒಳಗಡೆ ಏನೋ ಎಕ್ಸ್ಪ್ಲೇನ್ ಮಾಡಿರೋರು, ಬಟ್ ನಮ್ಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಮಾತ್ರ ನಾವು ಓದ್ಕೊಂಡು ಕೆಳಗಡೆ ಬಂದ್ವಿ. ಇಲ್ಲಿಂದ ಕೆಳಗಡೆ ಇದೇ ಥರ ಇನ್ನೊಂದಿದೆ, ಅದೇನೋ ಸೋಲಾರ್ ರಿಲೇಟೆಡ್ ಏನೋ ಇದೆ. ಸೈನ್ಸ್ ಟೆಕ್ನಾಲಜಿಯಲ್ಲಿ ಅಷ್ಟು ನಾಲೆಜ್ ಇಲ್ಲ. ಇದನ್ನು ನೋಡಿದ್ಮೇಲೆ ಇದನ್ನು ನಾವು ಬೆಂಗಳೂರಿಗೆ ಹೋಗಿ ರಿಸರ್ಚ್ ಮಾಡಿ ತಿಳ್ಕೊಬೇಕಾದ್ರೆ ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ರಿಸರ್ಚ್ ಮಾಡಿ ತಿಳ್ಕೊಳಕ್ಕೆ. ನೋಡಿ ಇಲ್ಲೊಂದು ಯಾವುದೋ ಇಟ್ಟಿದ್ದಾರೆ ಅದೇ ಥರದ್ದು ಚಿಕ್ಕದು. ಅಲ್ಲೇ ಟೆಲಿಸ್ಕೋಪ್ ನೋಡ್ಕೊಂಡ್ ಬಂದ್ವಿ. ಸೊ ಇಲ್ಲಿ ಇವಾಗ ಕೆಳಗಡೆನೆ ಸ್ಯಾಟಲೈಟ್ಸ್ ಇದೆ ನೋಡಿ ಹೆಂಗಿದೆ. ಇದು ಫುಲ್ ಸ್ಯಾಟಲೈಟೇನಾ? ಅಂದರೆ ನಮಗಿದು ಸ್ವಲ್ಪ ಬೇಸಿಕ್ ತಿಳ್ಕೊಂಡು ನಮ್ಗೆ ಇದು ಅರ್ಥ ಆಗುತ್ತೆ ಏನು ಅಂತ. ನಾವೆಲ್ಲ ಕಳ್ಳನ ಮಕ್ಕಳು ಬರೀ ಸ್ಕೂಲ್ಗೆ ಹೋಗಿ ಕಾಲೇಜೆಲ್ಲ ಕದ್ದು ಇದು ಮಾಡ್ಕೊಂಡಿರೋದು, ಬರೀ ಬಂಕ್ ಕೊಡ್ತೀವಲ್ಲ, ಅರ್ಥನೇ ಆಗಲ್ಲ. ಬಟ್ ಯಾರು ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಇರೋರು ಇದ್ರೆ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾವು ಮನೆಗೆ ಹೋಗಿ ಇದನ್ನ ರಿಸರ್ಚ್ ಮಾಡ್ತೀವಿ. ಇದು ಟೆಲಿಸ್ಕೋಪ್ ಅಂತ ಏನದು ಸ್ಯಾಟಲೈಟ್ ಅಂತ ಹೇಳ್ಬಿಟ್ರು. ಐ ಆಮ್ ಸಾರಿ, ಸ್ಯಾಟಲೈಟ್ ಅಲ್ಲ, ಇದು ಟೆಲಿಸ್ಕೋಪ್ ಅಂತೆ. ಒನ್ ಆಫ್ ದಿ ವರ್ಲ್ಡ್ ಹೈಯೆಸ್ಟ್ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಗಾಮಾ ರೇಸ್ ನ ಡಿಟೆಕ್ಟ್ ಮಾಡಕ್ ಯೂಸ್ ಮಾಡೋಂಥ ಟೆಲಿಸ್ಕೋಪ್ ಇದು. ಸೊ ಇದಕ್ಕೆ ಅಲ್ಲಿ ರೇಸ್ ಇದಾವೆ, ಅದೆಲ್ಲ ಟೆಕ್ನಿಕಲ್ ನಾಲೆಜ್ ಗೊತ್ತಿಲ್ಲ ನನಗೆ, ಬಟ್ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಇದು ಟೆಲಿಸ್ಕೋಪ್ ಫೌಂಡರ್ ಇವ್ರ ಹೆಸರಲ್ಲೇ ಇರೋದಿದ್ದು, ಹೋಮಿ ಜಹಾಂಗೀರ್ ಬಾಬು. ಇದೆಲ್ಲ ನಮ್ಮ ಸ್ಕೂಲಲ್ಲಿ ಇತ್ತಪ್ಪ. ಓಕೆ, ಫೈನಲ್ ಆಗಿ ಇವಾಗ ನಮ್ಮ ನೈಟ್ ಕ್ಯಾಂಪಿಂಗ್ ಲೊಕೇಶನ್ ರೀಚ್ ಆಗಿದ್ದೀವಿ. ಅಲ್ಲಿ ಸ್ಯಾಟಲೈಟ್ ಎಲ್ಲ ನೋಡ್ಕೊಂಡ್ ಬಂದ್ವಿ, ಸ್ಯಾಟಲೈಟು ಟೆಲಿಸ್ಕೋಪ್ ಎಲ್ಲ ನೋಡ್ಬೋದು. ಇಲ್ಲಿ ಹಾನ್ಲೆಲ್ಲ ಹಾಕೊಂಡಿದೀವಿ. ಲೊಕೇಶನ್ ಫುಲ್ ಸ್ಕೇರಿ ಆಗಿದೆ. ಇಲ್ಲಿ ಇವತ್ತು ಹುಣ್ಣಿಮೆ, ಹಂಗಾಗಿ ತುಂಬಾ ಬೆಳಕಿರುತ್ತೆ,
ಸ್ಟಾರ್ ಕಾಣಿಸಲ್ಲ ಅಂತ ಹೇಳ್ತಾರೆ, ಬಟ್ ನೋಡೋಣ. ಸೊ ಇಲ್ಲೇ ಕ್ಯಾಂಪ್ ಮಾಡ್ಕೊಂಡು ಸ್ವಲ್ಪ ಏನಾದ್ರು ತಿನ್ನಕ್ಕೆ ಏನಾದ್ರು ಮಾಡ್ಕೊಂಡು ಸ್ಟಾರ್ಸ್ ನ ಟ್ರೈ ಮಾಡ್ತೀವಿ ನೋಡಕ್ಕೆ. ನಮ್ಗೆ ಕಾಣಿಸಿದ್ರೆ ಕ್ಯಾಮ್ರಾದಲ್ಲಿ ಕಾಣಿಸಿದ್ರೆ ನಿಮ್ಗೂ ತೋರಿಸ್ತೀವಿ, ಇಲ್ಲ ಅಂದ್ರೆ ಐ ಆಮ್ ರಿಯಲಿ ಸಾರಿ ತೋರ್ಸಕ್ ಆಗಲ್ಲ. ಮತ್ತೆ ಬೆಂಗಳೂರಿಂದ ನಮ್ಮ ಮಲ್ಲೇಶ್ವರಂ ಇಂದ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ವ, ನಮಗೆ ಪ್ಯಾಂಗಾಂಗ್ ಲೇಕ್ ಅಲ್ಲಿ ಸಿಕ್ಕಿದ್ರು, ಇಂಟರ್ಸೆಪ್ಟರ್ ಅಲ್ಲಿ ಇಬ್ರು ಬಂದಿದ್ದಾರೆ ಫ್ರೆಂಡ್ಸ್. ಅವರು ನಾವೆಲ್ಲರೂ ಒಟ್ಟಿಗೆ ಇಲ್ಲೇ ಕ್ಯಾಂಪಿಂಗ್ ಮಾಡಿ ಇಲ್ಲೇ ಸ್ಟೇ ಮಾಡಿ ಏನಾದ್ರು ಕುಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಡೋಣ. ಏನ್ ಮಾಡಕ್ಕಾಗಲ್ಲ, ನಾವು ಹೋಟೆಲ್ ಹೋದ್ರು ಬರೀ ಮ್ಯಾಗಿ ಬ್ರೆಡ್ ಆಮ್ಲೆಟ್ ಬಿಟ್ರೆ ಇನ್ನೇನು ಸಿಗಲ್ಲ ಇಲ್ಲಿ. ಆ ತರ ಇದೆ ನಮ್ಮ ಸಿಚುವೇಶನ್. ಹಂಗಾಗಿ ಅಲ್ಲಿ ಹೋಗ್ಬಿಟ್ಟು ಒಂದೊಂದು ಮ್ಯಾಗಿಗೆ 150 ರೂಪಾಯಿ ಕೊಟ್ಟು ತಿನ್ನಕ್ಕೆ ಇಲ್ಲೇ ನಾವೇ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಇವತ್ತು ನಾವು ವೆಜ್ ಮ್ಯಾಗಿ ಮಾಡ್ತಾ ಇದೀವಿ. ಈರುಳ್ಳಿ ಫ್ರೈ ಆಗ್ತಿದೆ. ಈರುಳ್ಳಿ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಟೊಮೆಟೊ ಹಾಕಿ ಡೈರೆಕ್ಟ್ ಆಗಿ ಮ್ಯಾಗಿ ಮಸಾಲೆ ಹಾಕ್ಬಿಡ್ತೀನಿ. ಮ್ಯಾಗಿ ಮಸಾಲೆ ಹಾಕಿದ್ಮೇಲೆ ಬಾಯ್ಸ್ಗೆ ಟೆಂಟ್ ಎಲ್ಲ ಹಾಕೊಂಡಿದ್ದಾರೆ. ಬ್ರೋ ಇನ್ನೊಂಚೂರು ಹಿಂದಿಗೆ ಹಾಕೋಬೇಕಾಯ್ತು, ಹಿಂಗೆ ಉದ್ದದ ಹಾಕ್ಬೇಕಾಯ್ತಿದೆ. ಹಂಗೇನಿಲ್ಲ ಬ್ರೋ, ನಾವೆಲ್ಲ ನಮ್ಮೂರವ್ರು ನಾವು ಇದ್ ಮಾಡ್ಲಿಲ್ಲ. ನಂಗೆ ಕಲ್ಯಾಣ್ ಬ್ರೋ ಒಂದಿದೆ ಎಕ್ಸ್ಟ್ರಾ ತಂದಿದ್ರು, ನಾವೆಲ್ಲರೂ ಹಾಕೊಳ್ಳೋಣ ಒಂದು ವಿಡಿಯೋ ಗಿಡಿಯೋಗೆ ಅಂತ. ನಮ್ಮವ್ರು ಬ್ರೋ ಜೀವ ಕೊಟ್ಬಿಡ್ತೀವಿ ನಾವು ನಮ್ಮವ್ರಿಗೋಸ್ಕರ ಅಲ್ವಾ. ಇನ್ನ 2 days ಹಿಂಗೆ ಇದೆ ಜರ್ನಿ ನಮ್ದು. 2 days ಇನ್ನ ಆಗುತ್ತೆ ಜರ್ನಿ ಹಿಂಗೆ. ಅದೇ ಆಮೇಲೆ ಮಲ್ಲೇಶ್ವರಂ ಒಳ್ಳೆ ಪಾರ್ಟಿ ಕೊಟ್ಬಿಡಿ ಅಷ್ಟೇ. ಒಳ್ಳೆ ಪಾರ್ಟಿ ನೋಡಿದ್ಯಲ್ಲ ಅವ್ರು ಮಲೇಶ್ವರ. ಹಂಗೆ ಪ್ಲೇಟ್ಗೆ ಹಾಕ್ಬಿಡು ಮಗ, ಎಲ್ಲ ಪ್ಲೇಟ್ಗೂ ನಾವು ಮಾಡಿದ್ರೆ ಮ್ಯಾಗಿ ನಾವೇ ಟೇಸ್ಟ್ ಮಾಡುವ. ಹೆಂಗಿದೆ, ಚೆನ್ನಾಗಿದ್ಯಾ ಬ್ರೋ? ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ಸಾಕಾಗಿದೆ. ಹೌದು, ಇದು ಚಂದಮಾಮ. ಅವಾಗಲೇ ನಾವು ಲೈಟ್ ಅನ್ಕೊಂಡ್ಬಿಟ್ವಿ, ಬಟ್ ಚಂದಮಾಮ ನೋಡಿ, ಅವಾಗೆಲ್ಲ ಚಂದಮಾಮನ ಕತೆ ಹೇಳಿ ಊಟ ಮಾಡಿಸೋರು. ಇವತ್ತು ಚಂದಮಾಮನ ಜೊತೆಲಿ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಆಯಿತು, ಎಲ್ಲ ತೆಗೆದು ಮಾಡಿ ಸೆಟಪ್ ಎಲ್ಲ ಕ್ಲೀನ್ ಮಾಡಿದ್ವಿ. ಇವ್ರಿಗೂ ಟೆಂಟ್ ಹಾಕೊಟ್ಟಿದ್ದೀವಿ ನಮ್ಮದು. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿತಾ ಇದೆ. ಮತ್ತೆ ಸಿಗೋಣ ನಾಳೆ ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಕ್ಯಾಂಪಿಂಗ್ ಕನ್ನಡಿಗ. ನಮಸ್ಕಾರ.